ಕಂದಾಯ ಇಲಾಖೆ ಶಿರಾ ವತಿಯಿಂದ ನಡೆದ ಪೌತಿಕಾತೆ ಆಂದೋಲನ ಕಾರ್ಯಕ್ರಮ. ಶಿರಾ ತಾಲೂಕು ಗೌಡಗೆರೆ ಬಳಿ ಚಂಗಾವರ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆದ ಪೌತಿಕಾತೆ ಆಂದೋಲನ ಕಾರ್ಯಕ್ರಮ. ಪೌತಿಕಾತೆ ಆಂದೋಲನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅಸಿಸ್ಟೆಂಟ್ ಕಮಿಷನರ್ ಗೋಟೂರು ಶಿವಪ್ಪ, ಉಪ ತಹಸೀಲ್ದಾರ್ ಯಶೋಧಮ್ಮ, ಅಧ್ಯಕ್ಷರಾದ ನಟರಾಜ್, ಉಪಾಧ್ಯಕ್ಷೆ ಬೊಮ್ಮಕ್ಕ ಹಾಗೂ ಪ್ರಮುಖರು. ತಾಲೂಕಿನ ಗೌಡಗೆರೆ ಹೋಬಳಿಯಲ್ಲಿ ಅಂದಾಜು ಒಟ್ಟು 500ಕ್ಕೂ ಹೆಚ್ಚು ಪೌತಿಕಾತೆ ಅರ್ಜಿಗಳು ಸುಮಾರು ವರ್ಷಗಳಿಂದ ಬಾಕಿ ಇದ್ದು, ಅದರಲ್ಲಿ ಕೋರ್ಟ್ ಪ್ರಕರಣಗಳನ್ನು ಬಿಟ್ಟು 300ಕ್ಕೂ ಹೆಚ್ಚು ಅರ್ಜಿಗಳನ್ನು ಮರುಪರಿಶೀಲನೆ ನಡೆಸಿ ಪೌತಿಕಾತೆ ಪ್ರಕರಣವನ್ನು ಬಗೆಹರಿಸುವ ಪ್ರಯತ್ನ ಇಲಾಖೆ ವತಿಯಿಂದ ನಡೆಯಲಿದೆ ಎಂದು ತಿಳಿಸಿದ ಅಧಿಕಾರಿಗಳು, ಪೌತಿಕಾತೆಗೆ ಯಾವೆಲ್ಲ ದಾಖಲೆಗಳು ಅಗತ್ಯವಿದೆ ಎಂದು ಕಾರ್ಯಕ್ರಮದಲ್ಲಿ ತಿಳಿಸಿದ ಎಸಿ ಗೋಟೂರು ಶಿವಪ್ಪ. ಬೇಕಿರುವ ದಾಖಲಾತಿಗಳು ಚಾಲ್ತಿ ಪಹಣಿ, ಮರಣ ಪ್ರಮಾಣ ಪತ್ರ, ಹಕ್ಕು ದಾಖಲೆ, ವಂಶವೃಕ್ಷ ಹಾಗೂ ಇತರೆ ದಾಖಲೆಗಳು. ಇಂದು ಪೌತಿಕಾತೆ ಆಂದೋಲನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಸ್ವೀಕರಿಸಿದ ಅರ್ಜಿಗಳು 32. ಈ ಸಂದರ್ಭದಲ್ಲಿ ಮುಖಂಡರಾದ ಶಿವು ಚಂಗಾವರ, ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು, ರೈತರು, ಗ್ರಾಮ ಪಂಚಾಯಿತಿ ಆಡಳಿತ ವರ್ಗ, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಹಾಗೂ ನಮ್ಮ DT ರವರೇ, VARI ರವರೇ ಹಾಗೂ ಈ ಗ್ರಾಮದ ಎಲ್ಲ ತಾಯಂದಿರೇ, ಮುಖಂಡರೇ ಹಾಗೂ ಪತ್ರಿಕಾ ಮಾಧ್ಯಮದ ಸಹೋದರರೇ, ಇವತ್ತೊಂದು ವಿಶೇಷವಾಗಿರುವಂಥ ದಿನ, ಕೆಂಪೇಗೌಡರ ಜಯಂತಿ. ಮೊದಲಿಗೆ ಎಲ್ರಿಗೂ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಬೆಂಗಳೂರು ಕಟ್ಟಿರ್ತಕ್ಕಂಥ ನಿರ್ಮಾತೃ ಕೆಂಪೇಗೌಡರವರ ಒಂದು ಕನಸು ಏನು, ಮತ್ತೆ ಕರೆ ಕಟ್ಟೆಗಳಿಗೆ ಅವರು ನೀಡಿರತಕ್ಕಂಥ ಕೊಡುಗೆ, ಕೆರೆಗಳನ್ನು ಇರಬೇಕು ಮತ್ತು ವಿಶಾಲವಾಗಿರ್ತಕ್ಕಂಥ ಬೆಂಗಳೂರಿಗೆ ಒಂದು ದ್ವಾರಗಳನ್ನು ನಿರ್ಮಿಸಿರ್ತಕ್ಕಂಥದ್ದು, ಇವೆಲ್ಲ ಒಂದು ಅದ್ಭುತವಾಗಿರ್ತಕ್ಕಂಥ ಕನಸು. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ವಿಶೇಷವಾಗಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ದಿನದ ಶುಭ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ನಾವು ಪೌತಿಕಾತೆ ಆಂದೋಲನವನ್ನು ಮಾಡ್ತಾ ಇದ್ದೀವಿ. ಕೆಂಪೇಗೌಡರು ಕೆರೆಗಳು ಇರಬೇಕು, ಕೆರೆಗಳಿದ್ದಾಗ ಮಾತ್ರ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ದನಕರುಗಳಿಗೆ ಉಪಯೋಗವಾಗುತ್ತೆ ಎನ್ನುವ ನಿಟ್ಟಿನಲ್ಲಿ ಕೆರೆಗಳನ್ನು ಕಟ್ಟಿರ್ತಕ್ಕಂಥದ್ದು. ಅದರ ಉದ್ದೇಶ ಹಿಂದೆ ದಾರಿ ಹೋಕರಿಗೂ ಕುಡಿಲಿಕ್ಕೆ ನೀರು ಇರಬೇಕು ಅಂತಕ್ಕಂಥದ್ದು. ಹಿಂದೆ ವಾಹನಗಳು ಯಾವುದಿದ್ದಿಲ್ಲ, ದಾರಿ ಹೋಕರಿಗೆ ಕುಡಿಲಿಕ್ಕೆ ನೀರು ಸಿಗಬೇಕು ಅಂತಕ್ಕಂಥದ್ದು. ಆದ್ದರಿಂದ ನಾವು ಕೆರೆ ಕಟ್ಟೆಗಳನ್ನು ಉಳಿಸುವಂಥ ನಿಟ್ಟಿನಲ್ಲಿ ಎಲ್ಲರೂ ಸಹ ಶ್ರಮ ವಹಿಸಬೇಕು ಅಂತಕ್ಕಂಥದ್ದನ್ನು ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಪೌತಿಕಾತೆ ಆಂದೋಲನ.